ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ಪ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಂತೂ ಇಂತೂ ನಾವು ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೆಳಗ್ಗೆ ನಾವು ಇಲ್ಲಿಗೆ ಬಂದಾಗ, ನಂದಿ ಹಿಲ್ಸ್ಗೆ ಬಂದಾಗ 8 o'clock ಆಗಿತ್ತು. ಅಷ್ಟೆಲ್ಲ ನಾವು ಟ್ರಾಫಿಕ್ ನೋಡಿ ನಾವು ರಿಟರ್ನ್ ಹೋಗಿ ಲೇಪಾಕ್ಷಿಗೆ ಹೋಗಿದ್ವಿ. ಲೇಪಾಕ್ಷಿಲಿ ತುಂಬಾ ಚೆನ್ನಾಗಿತ್ತು. ನೀವು ಪ್ರೀವಿಯಸ್ ವಿಡಿಯೋ ನೋಡಿದ್ದೀರಾ ಲೇಪಾಕ್ಷಿ ಹೇಗಿತ್ತು ಅಂತ. ಅದು ಅಷ್ಟೇ, ಅಲ್ಲೂ ಅಷ್ಟೇ ನಾವು ಬೇಗ ಕವರ್ ಮಾಡಿದ್ವಿ. 12:30 1 o'clock ಎಲ್ಲ ಅಷ್ಟೊತ್ತಿಗೆ ಮುಗಿಸ್ಕೊಂಡು ನಾವು ರಿಟರ್ನ್ ಆಗಿದ್ವಿ. ಇನ್ನೇನು 1 o'clock ಆಗಿದೆಯಲ್ಲ, ಹೋಗೋಣ ಅಂತ ಹೇಳಿ ನಂದಿ ಹಿಲ್ಸ್ಗೆ ಹೋಗ್ತಾ ಇದ್ದೀವಿ. ನೋಡಿ, ಸ್ವಲ್ಪ ಕ್ರೌಡೆಲ್ಲ ಕಡಿಮೆ ಆಗಿದೆ. ಬಂದ ಬಿಟ್ಟವಿ ನಂದಿ ಹಿಲ್ಸ್ಗೆ. ಕಪ್ಪಳೆ ಹೊಡೀರಿ, ಕಪ್ಪಳೆ ಹೊಡೀರಿ, ಕಪ್ಪಳೆ ಹೊಡೀರಿ. ನೋಡು ಹೆಂಗ ಮಾಡವ್ರೆ. ಕಪ್ಪಳೆ ಹೊಡೀರಿ, ಚಪ್ಪಾಳೆ ಹೊಡೀರಿ, ಕಪ್ಪಳೆ ಹೊಡೀರಿ, ಕಪ್ಪಳೆ ಹೊಡಿ, ಕಪ್ಪಳೆ ಹೊಡಿ, ಕಪ್ಪಳೆ ಹೊಡೀರಿ, ಚಪ್ಪಾಳೆ ಹೊಡಿ. ಹೇಗೆ ಚಪ್ಪಾಳೆ? ಒಳ್ಳೆ ಕೆಲಸ. ಬೆಳಗ್ಗೆ ಬಂದಿದ್ದೀವಿ, ಹೊರಟೋದು ಜಾಮು. ಹೌದಾ? ಪಾರ್ಕಿಂಗ್ ಯಾರಿಲ್ಲ, ನಾವು ಫುಲ್ ಅಷ್ಟು ಜಾಮು ಸುತ್ತಾಗೋದ್ರೆ ನಾವು ಹೌದಾ? ಹುಡುಗಸ್ ವೆಹಿಕಲ್ಸ್ ಅಯ್ಯೋ ಎಲ್ಲ ಪಾರ್ಕಿಂಗ್. ಅರ್ಧ ದಾರಿಗೆ ಬಂದು ನೋಡಿ ನೋಡಿ ವೆಹಿಕಲ್ಸ್ ಎಷ್ಟಿದೆ. ಬೆಳಗ್ಗೆ 5:30 ಬಂದವರು 9:00 ಬಂದ ಮೇಲೆ 9:00. ಊಟ ಮಾಡ್ಕೊಂಡು ನಮಗೆ ಕಾರ್ ಪಾರ್ಕಿಂಗ್ ಅಲ್ಲಿ ಸಿಕ್ತು. ಕಾರ್ ಪಾರ್ಕ್ ಮಾಡಿ ನಾವೀಗ ಹೋಗ್ತಾ ಇದ್ದೀವಿ. ನಾವು ಟಿಕೆಟ್ ತೊಗೋಬೇಕು. ಟಿಕೆಟ್ ತೊಗೊಂಡೆ ನಾವು ನಂದಿ ಹಿಲ್ಸ್ ಎಂಟರ್ ಆಗಬೇಕು ಮೇಲ್ಗಡೆ ಹೋಗೋದಕ್ಕೆ. ಸೊ 2-wheeler ಚಾರ್ಜಸ್ಸು ಮತ್ತು ಎಂಟರಿಂಗ್ ಚಾರ್ಜಸ್ಸು ಎಲ್ಲದಕ್ಕೂ ಟಿಕೆಟ್ ತೊಗೊಂಬರೋದಕ್ಕೆ ರಾಜೇಶ್ವರ್ ಹೋಗಿದ್ದಾರೆ. ನೋಡಿ, ಇದು ಟಿಕೆಟು 210 ಆಯಿತು. 4-wheelersದು ಮತ್ತು 10 rupees ಪರ್ ಹೆಡ್ ನಮಗೆ ಎಂಟ್ರಿ ಫೀಸು. ಸೊ ಎಲ್ಲನೂ ತೊಗೊಂಡು ಟಿಕೆಟ್ ತೊಗೊಂಡು ಇವಾಗ ಎಂಟರ್ ಆಗಿದ್ದೀವಿ. ನನಗಂತೂ ಅಂತೂ ಇಂತೂ ನಂದಿ ಹಿಲ್ಸಿಗೆ ಬಂದಿದ್ದೀವಲ್ಲ ಅನ್ನೋದೊಂದು ಖುಷಿ ಆ್ಯಕ್ಚುಲಿ. ಬಟ್ ಮಾರ್ನಿಂಗ್ ಬಂದಿದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು ಅಂತ ನನಗೆ ಅನ್ನಿಸ್ತಾ ಇದೆ. ಬಟ್ ಪರವಾಗಿಲ್ಲ, ಬನ್ನಿ. ನಾವು ಎಂಟರ್ ಆದ ತಕ್ಷಣ ನಮಗೆ ಈ ಥರ ಒಂದು ಕಲ್ಯಾಣಿ ಸಿಕ್ತು. ನೋಡಿ, ಇಲ್ಲಿ ಯಾರೂ ಕೆಳಗಡೆ ಎಲ್ಲ ಒಳಗಡೆ ಎಲ್ಲ ಹೋಗೋದಕ್ಕೆ ಬಿಡಲ್ಲ. ಜಸ್ಟ್ ಔಟ್ಸೈಡನ್ನೇ ನಿಂತ್ಕೊಂಡು ನೋಡಬೇಕಷ್ಟೆ. ಫುಲ್ಲು ನೀರೆಲ್ಲ ಸ್ವಲ್ಪ ಇದಾಗಿದೆ, ಆಳ ಇದೆ ಅನಿಸುತ್ತೆ, ಅದಕ್ಕೆ ಬಿಡ್ತಾ ಇಲ್ವೇನೋ. ತುಂಬ ಹಳೇದು ಅನಿಸುತ್ತೆ. ಅಲ್ಲೆಲ್ಲ ಗ್ಯಾಪ್ ಇತ್ತಲ್ಲ, ಅಲ್ಲೆಲ್ಲ ಗಿಡ ಮರಗಳೆಲ್ಲ ಬೆಳ್ಕೊಂಬಿಟ್ಟಿದೆ ಅಲ್ಲೆಲ್ಲ. ಸೊ ಅಲ್ಲೇ ನಿಂತ್ಕೊಂಡು ಫೋಟೋ ತೆಗೆಸ್ಕೋಬೋದು. ನಾನು ಹಾಗೆ ವೀಡಿಯೋ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ನೆಕ್ಸ್ಟು ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಎಲ್ಲಿ ಹೋಗಬೇಕು, ಹೇಗೆ ಬರಬೇಕು, ಏನು ನೋಡಬೇಕು ನಮಗೇನೂ ಗೊತ್ತಿಲ್ಲ. ಸುಮ್ಮನೆ ರಾಜೇಶ್ ಅವರು ಫಸ್ಟ್ ಟೈಮ್ ಬಂದಿದ್ದೀನಿ ಅಂತ ಹೇಳಿದ್ರು. ಏನಪ್ಪ ಗೊತ್ತಿಲ್ಲ ನನಗೆ, ಬಟ್ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ ನಾನು ಅಂತ ಹೇಳಿದ್ರು. ಬಟ್ ರಾಘು 1-2 times ಬಂದಿದ್ದಂತೆ. ಸೊ ಅವ್ನು ಕರ್ಕೊಂಡು ಹೋಗ್ತಾ ಇದ್ದಾನೆ. ಅವನಿಂದೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಈ ಥರ ಬಸ್ ಇದೆ, ಬಸ್ಸಲ್ಲಿ ಬೇಕಾದರೂ ನೀವು ಹೋಗ್ಬೋದು. ಎಲ್ಡರ್ಸ್ನೆಲ್ಲ ಆ ಥರ ಬಸ್ಸಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ತುಂಬ ನಡೆಯೋಕ್ಕಾಗದೇ ಇರೋರು ಆ ಥರ ಬಸ್ಸಲ್ಲೆಲ್ಲ ಹೋಗ್ಬೋದು. ಬಟ್ ನಾನು ಯಾವುದೋ ಬೇರೆ ಸ್ಲಿಪ್ಪರ್ ಹಾಕ್ಕೊಂಬಿಟ್ಟಿದ್ದೀನಿ, ನಡೆಯೋಕ್ಕೆ ಆಗ್ತಾ ಇರಲಿಲ್ಲ ನನಗೆ. ಆ್ಯಕ್ಚುಲಿ ಅವತ್ತೇ ನಾನು ಫಸ್ಟ್ ವೇರ್ ಮಾಡಿದ್ದು ಅದು ಶೂಸು. ಸೊ ಸಿಕ್ಕಾಪಟ್ಟೆ ನಡಿಬೇಕಿತ್ತು, ಬಟ್ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಬಟ್ ನೀನು ತಾನೇ ಕರ್ಕೊಂಬಂದಿದ್ದು ಇಷ್ಟಪಟ್ಟು, ಬಾ ನಡ್ಕೊಂಡು ಅಂತ ಹೇಳ್ತಾ ಇದ್ದಾರೆ ಅವರು. ನೋಡಿ, ಎಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ. ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಮುಂದೆ ಹೋಗ್ತಾ ಇದ್ದಾರೆ.
ನನಗೇಲಂತೂ ಸೀರಿಯಸ್ಲಿ ಆಗ್ತಾ ಇರಲಿಲ್ಲ. ಈವನ್ ನನಗೆ ಗೊತ್ತಿರಲಿಲ್ಲ ಈ ಥರ ವಾಕ್ ಮಾಡ್ಕೊಂಡು ಹೋಗಬೇಕು, ಈ ಥರ ಸ್ಟೆಪ್ಸ್ ಎಲ್ಲ ಹತ್ಕೊಂಡು ಹೋಗಬೇಕು ನಂದಿ ಹಿಲ್ಸ್ಗೆ ಅಂತ ಸೀರಿಯಸ್ಲಿ ನನಗೆ ಗೊತ್ತಿರಲಿಲ್ಲ. ಗೊತ್ತಿದ್ದಿದ್ರೆ ಮೇ ಬಿ ಅದಕ್ಕೆ ಸೂಟ್ ಆಗುವಂಥ ಸ್ಲಿಪ್ಪರ್ಸು ಅಥವಾ ಸ್ವಲ್ಪ ಎನರ್ಜಿ ಏನಾದರೂ ತೊಗೊಂಬರ್ತಾ ಇದ್ವಿ. ಬಟ್ ನಿಜ ನಂಗೆ ಗೊತ್ತಿರಲಿಲ್ಲ. ಬಟ್ ನಮ್ಮ ಇಮ್ಮಾನಿಗೂ ಸಾಕಾಯಿತು, ನನಗೆ ಬಿಂದುಗೆ ಫುಲ್ ಸಾಕಾಗಿದೆ ನಮಗೆ ನಡ್ಕೊಂಡು ಹೋಗೋಷ್ಟೊತ್ತಿಗೆ. ಬಟ್ ನನ್ನ ಹಸ್ಬೆಂಡು, ರಾಘು, ಪ್ರದಿ, ನನ್ನ ಮಗ ಎಲ್ಲ ಬೇಗ ಬೇಗ ಹತ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಏನೋ ಒಂಥರ ಒಂದೊಂದ್ಸಲ ಬಿಸಿಲು ಬರ್ತಾಯಿತ್ತು, ಮತ್ತು ವೆದರ್ ತಣ್ಣಗಾಗ್ತಾಯಿತ್ತು, ಬಿಸಿಲು ಬರ್ತಾಯಿತ್ತು, ತಣ್ಣಗಾಗ್ತಾಯಿತ್ತು. ಆ್ಯಂಡ್ ಒಂದೊಂದು ಡ್ರಾಪ್ ಹನಿನೂ ಆಗ್ತಾಯಿತ್ತು, ಮಳೆನೂ ಬರ್ಬೋದು ಅಂತ ಅನ್ಕೋತಾ ಇದ್ದೆ. ಆ್ಯಕ್ಚುಲಿ ನಾನೇನು ಅಂದ್ಕೊಂಡಿದ್ದು ಮಳೆ ಬರಬೇಕು, ಮಳೆ ಬಂದರೆ ಚೆನ್ನಾಗಿರುತ್ತೆ, ಫಾಗ್ ಎಲ್ಲ ಇರುತ್ತೆ ಅಂತ ಅಂದ್ಕೋತಾ ಇದ್ದೆ. ಬಟ್ ಮಳೆ ಸ್ವಲ್ಪ ಹನಿ ಆಗ್ತು ಅಷ್ಟೇ, ಮಳೆಯಿಂದ ಜೋರಾಗಿ ಮಳೆ ಬರಲಿಲ್ಲ. ಬಟ್ ಅದೇ ಬಿಸಿಲು ಬರೋದು, ಕೋಲ್ಡ್ ಆಗೋದು ಆ ಥರ ಇತ್ತು ವೆದರು. ನೋಡಿ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾನೇ ಇದ್ದೀವಿ. ನನ್ನ ಮಗನೂ ಹತ್ಕೊಂಡು ಹೋಗ್ತಾ ಇದ್ದಾನೆ. ಬನ್ನಿ ಅಮ್ಮ ಬನ್ನಿ ಅನ್ನಿ ತಿರುಗಿ ನೋಡ್ತಾ ಇದ್ದಾನೆ ನಾವೆಲ್ಲಿ ಬರ್ತಾ ಇದ್ದೀವಿ ಅಂತ. ಅವನು ನೋಡಿ ಅವ್ರ ಅಪ್ಪನ್ನು ಬಿಟ್ಟು ಅವ್ನು ಮುಂದೆ ಬಂದಿದ್ದಾನೆ. ನಾವೆಲ್ಲೋ ಕಾಣಿಸ್ತಾನೆ ಇಲ್ಲ, ನಾವಿನ್ನೂ ಫುಲ್ ಹಿಂದೆ ಬರ್ತಾಯಿದ್ದೀವಿ. ನೋಡಿ ಅಲ್ಲಿ ಫುಲ್ ಹಿಂದೆ ಬರ್ತಾಯಿದ್ದೀವಿ. ಬಟ್ ಏನು ಗೊತ್ತಾ, ಚಳಿ ಅಂದ್ಬಿಟ್ಟು ಎಲ್ಲರೂ ಜರ್ಕಿನ್ ಹಾಕ್ಕೊಂಡ್ಬಂದಿದ್ವಿ. ನೋಡಿ ಎಲ್ಲ ಜರ್ಕಿನ್ ಹಾಕ್ಕೊಂಡು ಬಂದಿದ್ವಾ. ಈ ಸ್ಟೆಪ್ಸ್ ಹತ್ತೋ ಅಷ್ಟೊತ್ತಿಗೆ ಫುಲ್ ಎಲ್ರಿಗೂ ಸೆಕೆ ಆಗಿದೆ. ಎಲ್ಲರೂ ಜರ್ಕಿನ್ನ ಕೈಯಲ್ಲಿ ಇಟ್ಕೊಂಡಿದ್ದೀವಿ. ಎಲ್ಲರೂ ಪ್ರತಿಯೊಬ್ಬರೂ ಕೈಯಲ್ಲಿ ಇಟ್ಕೊಂಡು ಬರ್ತಾಯಿದ್ದೀವಿ ಜರ್ಕಿನ್ನ. ಅಯ್ಯೋ ಚಳಿ ಅಂದ್ಕೊಂಡು ಹೋಗಿ ಸೆಕೆ ಆಯಿತು. ಬಟ್ ಇದು ಒಂಥರ ಚೆನ್ನಾಗಿದೆ, ಹೊಸ ಎಕ್ಸ್ಪೀರಿಯೆನ್ಸು. ಬೈ ವಾಕ್ ನಡೀರಿ ಹೊರಡೋಣ ಅಂತ ಹತ್ತುತ್ತಾ ಇದ್ದೀವಿ. ನನ್ನ ಕೈಲಿ ಆಗ್ತಾಯಿಲ್ಲ, ಇಲ್ಲಾಂದರೆ ಬಸ್ಸಲ್ಲೇ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಬಟ್ ಅಷ್ಟರಲ್ಲಿ ನಮಗೆ ನಂದಿ ಹಿಲ್ಸ್ ಇರೋ ಪ್ಲೇಸ್ ಅಂದರೆ ಹಿಲ್ಸ್ ಸಿಕ್ತು ಬೆಟ್ಟ. ಈಗ ಬನ್ನಿ ಹೋಗೋಣ, ಇನ್ನೇನು ಹತ್ರ ಬಾ, ಅಷ್ಟೇ ವಾಕಬಲ್ ಅಂತ ಹೇಳಿದ್ರು. ಬರ್ತಾ ಇದ್ದೀನಿ ನಡ್ಕೊಂಡು. ನಾನು ನೋಡಿ ಇನ್ನೂ ಎಲ್ಲಿದ್ದೀನಿ ನಾನು, ಅಯ್ಯೋ ಇನ್ನೂ ಸಿಕ್ಕಾಪಟ್ಟೆ ದೂರ ಇದ್ದೀನಿ ನಾನು. ಬಟ್ ಅಂತೂ ನಾವು ರೀಚ್ ಆದ್ವಿ. ಬಟ್ ನಾವು ಹೋಗಿದ್ದಾಗಂತೂ ಸಿಕ್ಕಾಪಟ್ಟೆ ಗಾಳಿ ಬರ್ತಾ, ಗೊತ್ತಿಲ್ಲ ಯಾವಾಗಲೂ ಗಾಳಿ ಬರ್ತಾ ಇರುತ್ತೋ ಇಲ್ಲ ನಾವು ಹೋದಾಗಲೇ ಅಷ್ಟೊಂದು ಗಾಳಿ ಬರ್ತಾ ಇತ್ತೋ ಗೊತ್ತಿಲ್ಲ. ಬಟ್ ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಮಾತ್ರ ನಮಗೆ. ನಾನು ಹೇಳಿದ್ನಲ್ಲ ಸ್ವಲ್ಪ ಮೋಡ ಮತ್ತು ಬಿಸಿಲು ಮತ್ತು ಒಂದೆರಡು ಡ್ರಾಪ್ ಹನಿ ಆ ಥರ ಬಂದು ಸಾಕಾಗಿ ಕೂತ್ಬಿಟ್ಟಿದ್ದಾನೆ. ರಾಘು ಮತ್ತು ನನ್ನ ಮಗ ಎಲ್ಲ ಬಂದು ಕೂತಿದ್ದಾರೆ. ನಾನು, ಇಮಾನಿ, ಬಿಂದು, ನನ್ನ ಹಸ್ಬೆಂಡ್ ಎಲ್ಲ ನಿಧಾನಕ್ಕೆ ನಡ್ಕೊಂಡು ಬರ್ತಾ ಇದ್ದೀವಿ. ಅಲ್ಲಿ ಒಳಗಡೆ ಬಂದರೆ ಒಂದು ಬ್ಯೂಟಿಫುಲ್ ಆಗಿರುವಂತಹ ಕಲ್ಯಾಣಿ ಇತ್ತು, ಸಖತ್ತಾಗಿತ್ತು ನಿಜ. ತುಂಬ ಜನ ಬಂದವರು ಅಲ್ಲಿ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ಆ್ಯಂಡ್ ನಾವು ಹೋಗಿ ಅಲ್ಲೆಲ್ಲ ಸ್ವಲ್ಪ ಫಿಶ್ ಎಲ್ಲ ಇತ್ತು. ಸ್ವಲ್ಪ ಜನ ಅಲ್ಲಿ ಕೆಳಗಡೆ ಕಾಲಿಟ್ಕೊಂಡು ನೀರಲ್ಲೆಲ್ಲ ಇದು ಮಾಡ್ತಾಯಿದ್ರು. ಆ್ಯಂಡ್ ತೀರ್ಥ ಥರ ತಲೆಗೆಲ್ಲ ಹಾಕೋತಾಯಿದ್ರು. ಬಟ್ ನಾವು ಅಷ್ಟೇ ಅಲ್ಲಿ ಹೋಗಿ ಕೆಳಗಡೆ ಫುಲ್ ಹೋದೆ ನಾನು. ಅಲ್ಲಿ ಕೂತ್ಕೊಂಡು ಒಂದಷ್ಟು ಫೋಟೋಸ್ ತೆಗೆಸ್ಕೊಂಡೆ. ಬಟ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಲ್ಲಿ ನಿಜ. ಎಷ್ಟೊಂದು ಜನ ನೋಡಿ ಕೂತೇ ಇದ್ದಾರೆ. ಅವರು 1 to 10 ಮಿನಿಟ್ಸ್ 5 ಮಿನಿಟ್ಸ್ ಕೂತು ಹೋಗ್ತಾಯಿದ್ರು. ಹಾಗೆ ನಾವು ಅಷ್ಟೇ, ನಾನು ಇಲ್ಲಿ ಕೂತ್ಕೊಂಡಿದ್ದೆ.
ನಾನು ಅಷ್ಟೇ ಒಂದು 10 ಮಿನಿಟ್ಸ್ ಅಲ್ಲೇ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡಿ ಹೊರಡೋಣ. ನೆಕ್ಸ್ಟು ಲೇಟ್ ಆಗುತ್ತೆ, ಮಳೆ ಬಂದರೆ ಕಷ್ಟ ಅಂತೇಳಿ ಇನ್ನೂ ನಾವು ಪ್ಲೇಸ್ ಕವರೇ ಮಾಡಿಲ್ಲ. ನಾವು ಫಸ್ಟ್ ಎಲ್ಲ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ವ್ಯೂ ಮಾತ್ರ ಈ ಬ್ರಿಡ್ಜಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ವ್ಯೂವು. ಇದೊಂದು ಮೇನ್ ಪಾಯಿಂಟ್ ಅಂತ ಹೇಳ್ಬೋದು ನಂದಿ ಹಿಲ್ಸಲ್ಲಿ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಬಂದಿದ್ದೀವಿ, ಇಲ್ಲಿ ಬಂದು ವ್ಯೂಸ್ ನೋಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಆ್ಯಕ್ಚುಲಿ ಆವತ್ತು ಹೇಳಿದ್ನಲ್ಲ, ವೆದರು ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಕಾಣಿಸ್ತಾ ಇತ್ತು ವ್ಯೂಸ್ ಎಲ್ಲ. ಅಲ್ಲೊಂದು ಸ್ವಲ್ಪ ಹೊತ್ತಿತ್ತು, ಮತ್ತೆ ಹೊರಡ್ತಾ ಇದ್ದೀವಿ ನಾವು ನೆಕ್ಸ್ಟ್ ಎಲ್ಲಿಗೆ. ನೆಕ್ಸ್ಟು ನಾವು ಬಂದಿದ್ದು ಮೇಯ್ನ್ ಪ್ಲೇಸ್ಗೆ. ಇಲ್ಲೇ ಸನ್ರೈಸ್ ಮತ್ತು ಸನ್ಸೆಟ್ ಕ್ಲೀನಾಗಿ ಕಾಣಿಸೋ ಪ್ಲೇಸ್ ಇದು. ತುಂಬ ಜನ ಆಲ್ಮೋಸ್ಟ್ ಈ ಪ್ಲೇಸ್ಗೆ ಬರೋದು. ನಾವು ಅಷ್ಟೇ ಈಗ ಆ ಪ್ಲೇಸಿಗೆ ಬಂದಿದ್ದೀವಿ. ಆಲ್ಮೋಸ್ಟ್ ತುಂಬ ಜನ ಎಲ್ಲ ಬಂದು ಆಲ್ರೆಡಿ ಇದ್ದರು. ಅಲ್ಲಿ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ನೆಕ್ಸ್ಟ್ ಇವರೆಲ್ಲ ಬೇಗ ಬಂದು ಅಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ದಾರೆ 4 ಜನನು. ಫುಲ್ಲು ಗಾಳಿ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತಾ ಇತ್ತು ಅಲ್ಲಿ. ಯೂಶ್ವಲಿ ಯಾವಾಗ್ಲೂ ಅದೇ ಥರ ಇರುತ್ತೆ ಅಂತ ಅನಿಸುತ್ತೆ. ಬಟ್ ನಾವು ಹೋಗಿದ್ದಾಗಲೂ ಅಷ್ಟೇ ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇತ್ತು. ಬಟ್ ತುಂಬಾ ಚೆನ್ನಾಗಿತ್ತು. ಬೇರೆಯವ್ರು ಅಲ್ಲಿರೋ ತುಂಬ ಜನ ಎಲ್ಲ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು. ನಾವು ಅದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ವಿ. ನಾನು ಹಾಗೂ ಇಮಾನಿಗೆ ಹೇಳ್ತಾ ಇದ್ದೆ, ಏನಾದರೂ ರೀಲ್ಸ್ ಮಾಡಿ ಇಮಾನಿ ಅಂತ. ಬಟ್ ಏನಂದರೆ ಸ್ವಲ್ಪ ಭಯ ಆಗ್ತಾಯಿತ್ತು ಅಲ್ಲೆಲ್ಲ ಮಕ್ಳ ಜೊತೆ ಓಡಾಡ್ಸೋಕ್ಕೆ, ಬೇಗ ಓಡಿ ಬರೋದು ಮಾಡೋದು. ಅದು ಸ್ವಲ್ಪ ಬಂಡೆ ಥರ ಅಲ್ವಾ, ಎಲ್ಲಿ ಸ್ಲಿಪ್ ಆಗುತ್ತೋ ಅನ್ನೋದು ಭಯ ಆಗ್ತಾಯಿತ್ತು. ಸೊ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಅಲ್ಲಿ ಸ್ವಲ್ಪ ಹುಷಾರಾಗೇ ಇರಬೇಕು. ಆ್ಯಂಡ್ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ, ವ್ಯೂಸ್ ಎಲ್ಲ ತುಂಬಾ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇತ್ತು. ಬಟ್ ಅದೇ ಅರ್ಲಿ ಮಾರ್ನಿಂಗ್ ಬಂದಿದ್ರಂತೂ ಇನ್ನೂ ಅಮೇಝಿಂಗಾಗಿ ಕಾಣಿಸ್ತಾ ಇತ್ತು. ಬಟ್ ನಾವು ಈವ್ನಿಂಗ್ ಹೋಗಿರೋದು. ಈವ್ನಿಂಗೇ ಇಷ್ಟು ಚೆನ್ನಾಗಿ ಕಾಣಿಸ್ತದೆ, ಇನ್ನು ಅರ್ಲಿ ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಕಾಣಿಸ್ಬೋದು. ಸಖತ್ತಾಗಿತ್ತು. ಸ್ಕೈ ನೋಡಿ, ಸ್ಕೈನೇ ಕ್ಲೌಡ್ಸ್ ಎಲ್ಲ ಹತ್ರ ನಮ್ಮ ಕೈಗೆ ಸಿಗುತ್ತೇನೋ ಆ ಥರ ಕಾಣಿಸ್ತಾ ಇದೆ ನಮಗೆ. ಫುಲ್ ಸ್ಲೋ ನಡ್ಕೊಂಡು ಹೋಗ್ತಾಯಿದ್ದೀವಿ, ಸ್ಲಿಪ್ಪರ್ ಕೈಯಲ್ಲಿ ಇಟ್ಕೊಂಡು. ಐ ಆಮ್ ಗೋಯಿಂಗ್ ಬೈ ವಾಕ್. ಎಲ್ಲ ಹೊರಟ್ಬಿಟ್ಟಿದ್ದಾರೆ. ಎಲ್ಲೋದ್ರೆ ಅವರು? ಎಲ್ಲ ಅಲ್ಲಿ ಕೂತಿದ್ದಾರೆ, ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ವೆದರ್ ಮಾತ್ರ ಸಕ್ಕತ್ತಿದೆ.
ಬಿಸಿಲು ಬರ್ತಾ ಇದೆ, ಮಳೆ ಬರ್ತಾ ಇದೆ, ಬಿಸಿಲು ಬರ್ತಾ ಇದೆ, ಮಳೆ ಬರ್ತಾ ಇದೆ, ಕೋಲ್ಡ್ ಇದೆ, ಗಾಳಿ ಇದೆ, ಎವ್ರಿಥಿಂಗ್. ಸೀರಿಯಸ್ಲಿ ಅಮೇಝಿಂಗ್ 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 ಅಮೇಝಿಂಗ್. ಎಂಜಾಯ್ ಮಾಡಿದ್ವಿ. ಇನ್ನೂ ಒಂದಷ್ಟು ನೋಡಿದ್ರೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬೇಗ 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 ಕರ್ಕೊಂಡಿದ್ದಾರೆ. ಹೋಗೋಣ, ಏನು ಮಾಡೋದು. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲ ಬರ್ತಾ ಇದ್ದಾರೆ. ಆಕಾಶ್ ಹೊಸಕೋಟೆ ಬಿರಿಯಾನಿಗೆ ಬಂದಿದ್ದೀವಿ ನೋಡಿ. ಇಮಾನಿಗೆ ನಾನು ಅಲ್ಲಿ ಬರೆದಿದ್ದೆ ಬಿರಿಯಾನಿ ರೆಡಿ ಇದೆ ಅಂತ ಬರೆದಿದೆ. ಅದನ್ನು ಹೇಳಿದ್ರೆ ಇಮಾನಿ ಸುಮ್ಮನೆ ಇರಮ್ಮ, ನೀನು ಕನ್ನಡ ಓದಕ್ಕೆ ಬರಲ್ಲ ಅಂತಾಳೆ. ನಂದಿ ಹಿಲ್ಸ್ ರೋಡಲ್ಲಿದೆ ಇದು. ಬನ್ನಿ ಟೇಸ್ಟ್ ಮಾಡೋಣ. ಇದು ನಡೀರಿ ನಡೀರಿ. Tell me something about yourself. ಬಿರಿಯಾನಿ ಹೊಟ್ಟೆ ಹಸಿ ಅಂತ ಹೀರೋಗಳು ಬರ್ತಾ ಇದ್ದಾರೆ. 3 ಜನ ಹೀರೋಗಳು ಬರ್ತಾ ಇದ್ದಾರೆ ನೋಡಿ, ಹೆಂಗೆ ಬರ್ತಾ ಇದ್ದಾರೆ. ಪಾಪ ಅಲ್ಲಂತೆ ಈ ಕಡೆ ಪ್ರದೀಪ್ ಸೀರಿಯಸ್ಲಿ ಗೈಸ್, ಫುಡ್ ಮಾತ್ರ ಬಿರಿಯಾನಿ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟೇ ಚೆನ್ನಾಗಿತ್ತು. ತುಂಬ ಟೇಸ್ಟ್ ಆಗಿತ್ತು. ಆ್ಯಂಡ್ ಕ್ವಾಂಟಿಟಿ ನೋಡಿ ಎಷ್ಟೊಂದು ಕೊಟ್ಟಿದ್ದಾರೆ. ಒಬ್ಬರು ಫುಲ್ಲು ತಿನ್ನೋಕ್ಕೆ ಆಗಲ್ಲ, ಇಬ್ಬರು ಶೇರ್ ಮಾಡಬೇಕು, ಅಷ್ಟು ಕ್ವಾಂಟಿಟಿ ಇದೆ. ಆ್ಯಂಡ್ ಕ್ವಾಲಿಟಿನೂ ಅಷ್ಟೇ ಸಖತ್ತಾಗಿತ್ತು. ಮಟನ್ ಬಿರಿಯಾನಿನೂ ಸಿಗುತ್ತೆ, ಚಿಕನ್ ಬಿರಿಯಾನಿನೂ ಸಿಗುತ್ತೆ. ಬಟ್ ನಾವು ಅಲ್ಲಿ ಖಾಲಿಯಾಗಿತ್ತು ಮಟನ್ನು, ಸೊ ಚಿಕನ್ ತೊಗೊಂಡ್ವಿ. ಸಖತ್ತಾಗಿದೆ, ಒಂದು ಸಲ ಹೋಗಿ ಟೇಸ್ಟ್ ಮಾಡಿ. ಆ್ಯಂಡ್ ನೆಕ್ಸ್ಟು ಇಮಾನಿ ಸದ್ವಿಗೆ ಜೋಳ ಬೇಕು ಅಂತ ಇದ್ರು. ಅಲ್ಲೇ ಸ್ವಲ್ಪ ಜೋಳ ಮಾಡ್ತಾಯಿದ್ರು. ಹೋಗಿ ಜೋಳ ತೊಗೊಂಬರೋಕ್ಕೆ ಹೇಳಿದೆ. ಜೋಳ ತಿನ್ಕೊಂಡು ಇವಾಗ ನಾವು ಹೊರಡ್ತೀವಿ ಅಲ್ಲಿಂದ. ನಾವು ಆನ್ ದ ವೇ ಬ್ಯಾಂಗ್ಳೂರಿಗೆ ಹೋಗ್ಬೇಕಾದ್ರೆ ಅಲ್ಲಿ ಹನಿದು ಪ್ರೊಸೆಸಿಂಗ್ ನಡೀತಾ ಇತ್ತು. ಹನಿ ಬೀಸ್ ಎಲ್ಲ ತುಂಬ ಇತ್ತು. ಅವ್ರು ಹೇಗೆ ಹನಿ ಪ್ರೊಸೆಸ್ ಎಲ್ಲ ನಡೆಯುತ್ತೆ ಅಂತ ತೋರಿಸ್ತಾಯಿದ್ರು. ಹನಿ ಬೀಯಿಂದ ಡೈರೆಕ್ಟಾಗಿ ಹೇಗೆ ಹನಿ ಮಾಡ್ತಾರೆ ಅನ್ನೋದು ತೋರಿಸ್ತಾ ಇದ್ದಾರೆ ನೋಡಿ. ಇದು ಚಿಕ್ಕ ಜೇನಲ್ವಾ? ಚಿಕ್ಕದಿಲ್ಲ, ಇದು ದೊಡ್ಡದಾ? ಚಿಕ್ಕದಿಲ್ಲಿದೆ, ಚಿಕ್ಕದಿಲ್ಲ ಮಾಡಿ. ಇದರಲ್ಲಿ ಮೇನ್ ಯಾವುದು? ಇದಕ್ಕೆಲ್ಲ ಮೇನ್ ಮುಂದೆ ಒಂದಿತ್ತಂದ್ರೆ ಎಲ್ಲರೂ ಸೇರ್ಕೊಂತಾರೆ. Honey is getting ready. So once it is completely filled, it will seal it. Once we need to collect honey, we are supposed to break the seal. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಚಾನಲ್ ನೋಡಿ. ಥ್ಯಾಂಕ್ ಯು ಆಲ್. ಬಾಯ್.